ಓಂ ಭಾಸ್ಕರಾಯ ನಮಃ ಶ್ರೀಕೃಷ್ಣಾಯ ನಮಃ. ನಮಸ್ತೆ ವೀಕ್ಷಕರೇ. ಸೂರ್ಯ ಧನುರ್ರಾಶಿಯನ್ನು ಬಿಟ್ಟು ಮಕರ ರಾಶಿ ಪ್ರವೇಶ ಆಗ್ತಾ ಇದೆ. ಮಕರ ರಾಶಿಗೆ ಸೂರ್ಯ ಯಾವಾಗ ಪ್ರವೇಶ ಆಗ್ತಾನೋ ಮಕರ ಸಂಕ್ರಾಂತಿ ಹಬ್ಬ. ಇಷ್ಟೇ ಸೀಕ್ರೆಟ್. ಸೂರ್ಯನಿಂದಲೇ ಎಲ್ಲ ಹಬ್ಬಗಳು, ಎಲ್ಲ ತಿಥಿಗಳು, ಒಂದೊಂದು ಮಾಸಗಳು ಕೂಡ ಬರ್ತಕ್ಕಂಥದ್ದು. ಸೊ ಮಕರ ರಾಶಿಗೆ ಯಾವಾಗ ಹೋಗ್ತಾನೆ ಮಕರ ಸಂಕ್ರಾಂತಿ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಇದು ಲಾಜಿಕ್. 14ನೇ ತಾರೀಕು ಜನವರಿ ಪ್ರವೇಶ ಆದರೆ 13ನೇ ತಾರೀಕು ಫೆಬ್ರವರಿವರೆಗೂ ಕೂಡ ಒಂದು ತಿಂಗಳು ಕಾಲ ಸೂರ್ಯ ಮಕರ ರಾಶಿನಲ್ಲಿ ಫಲ ಕೊಡ್ತಾನೆ. ದಶಾಭುಕ್ತಿ ಅಂತರ್ಭುಕ್ತಿನಲ್ಲಿ ಸೂರ್ಯ ನಡೀತಾ ಇದ್ದರೆ ನಾನು ಹೇಳ್ತಕ್ಕಂಥ ಫಲ 20-30%. ಅಥವಾ ಯಾವುದೇ ದಶಾಭುಕ್ತಿ ಅಂತರ್ಭುಕ್ತಿ ನಡೀಲಿ, ಅಲ್ಲೆಲ್ಲಾದರೂ ಒಂದು ಕಡೆ ಆಗ್ರಹ ಸೂರ್ಯನ ನಕ್ಷತ್ರದಲ್ಲಿ ಪಾಸ್ ಆಗ್ತಾ ಇದ್ರು ಕೂಡ 30% ಕೊಟ್ಬಿಟ್ಟು ಹೋಗುತ್ತೆ. ಮೈಂಡಲ್ಲಿ ಇಟ್ಕೊಳ್ಳಿ. 12 ಲಗ್ನನೂ ಕೂಡ ನೋಡ್ಕೊಂಡು ಹೋಗ್ಬೋಣ. ಗೋಚಾರ 20-30% ತೊಗೊಳ್ಳಿ. ಉಳಿದು 70% ನಿಮ್ಮ ಜಾತಕ ಫಿಕ್ಸ್ಡ್. ಗುಡ್ ಬ್ಯಾಡ್ ಫಿಕ್ಸ್ಡ್ ಜಾತಕ. ಇನ್ನು ಉಳಿದಿದ್ದು ಆ್ಯಡ್ ಆನ್ ಆಗ್ತಾ ಇರುತ್ತೆ. ಆ್ಯಡ್ ಆದರೆ ಬೆನಿಫಿಟ್, ಮೈನಸ್ ಆದರೆ ಸ್ವಲ್ಪ ಕಡಿಮೆ. 12 ಲಗ್ನನೂ ನೋಡ್ಕೊಂಡು ಹೋಗೋಣ. ಫಸ್ಟ್ ಒನ್ ಮೇಷ ಲಗ್ನ. ಎಕ್ಸಲೆಂಟ್ ನೇಮ್ ಆ್ಯಂಡ್ ಫೇಮ್ ಎಜುಕೇಷನಲ್ಲಿ, ಜಾಬಲ್ಲಿ, ಬಿಸ್ನೆಸ್ಸಲ್ಲಿ. ಜಾಬಲ್ಲಿ ಪ್ರಮೋಷನ್ ಆಗೋ ಸಾಧ್ಯತೆ ಆಫರ್ ಇತ್ತು ಅಂದರೆ, ಅಥವಾ ಒಂದು ಒಳ್ಳೆ ಕೆಲಸ ಸಿಗ್ಬೋದು. ಎಜುಕೇಷನ್ ಒಳ್ಳೆ ನೇಮ್ ಆ್ಯಂಡ್ ಫೇಮ್ ಬರ್ಬೋದು ಇಂಟೆಲಿಜೆನ್ಸಿಂದ. ಬಿಸ್ನೆಸ್ಸಲ್ಲೂ ಒಳ್ಳೆ ದುಡ್ಡು ಬರುತ್ತೆ ಇಂಟೆಲಿಜೆನ್ಸಿಂದ. ಮದುವೆ ಜೀವನ ಸಿಕ್ಕಾಪಟ್ಟೆ ಕಿರಿಕು, ಸಮಸ್ಯೆಗಳು ತೋರಿಸ್ತಾ ಇದೆ. ಈಗೋ ಕ್ಲಾಶ್, ಪೊಸೆಸಿವ್ನೆಸ್, ಹಿಂಸೆಗಳು. ಮದುವೆಗೆ ಹುಡುಕ್ತಾ ಇದ್ರೆ ಸಟ್ಟೆ ಆಗಲ್ಲ. ನೀವು ಎಷ್ಟಂದ್ರೆ ಅವರನ್ನಲ್ಲ, ಅವರಂದರೆ ನೀವನ್ನಲ್ಲ. ಸಮಸ್ಯೆ. ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ. ಹೀಟು, ತಲೆನೋವು, ಸ್ವಲ್ಪ ಕಣ್ಣು ಜಾಸ್ತಿ ಆಗ್ಬೋದು, ಗ್ಯಾಸ್ಟ್ರಿಕ್ ಜಾಸ್ತಿ ಆಗ್ಬೋದು, ನೋಡ್ಕೊಳ್ಳಿ. ನೆಕ್ಸ್ಟ್ ವೃಷಭ ಲಗ್ನ. ಎಜುಕೇಷನ್ ಅದ್ಭುತವಾಗಿದೆ. ಜಾಬಲ್ಲಿರೋರಿಗೆ ಸ್ವಲ್ಪ ಜಾಬ್ ಚೇಂಜ್ ತೋರಿಸ್ತಾ ಇದೆ, ಬಟ್ ಸಾಧಾರಣ ಟೈಮ್. ಬಿಸ್ನೆಸ್ ಮಾಡೋರಿಗೆ ಸಾಧಾರಣವಾಗಿ ದುಡ್ಡು ಬರುತ್ತೆ. ಮದುವೆ ಜೀವನ ಮೀಡಿಯಮ್ ಆಗಿದೆ. ಮದುವೆಗೆ ಹುಡುಕ್ತಾ ಇರೋರಿಗೆ ಹಿರಿಯರಿಂದ ಮದುವೆ ಸೆಟ್ ಆಗ್ತಕ್ಕಂಥ ತೋರಿಸ್ತಾ ಇದೆ. ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಮಿಥುನ ಲಗ್ನ. ಎಜುಕೇಷನ್ ಚೆನ್ನಾಗಿಲ್ಲ. ಓದಿದ್ದೆಲ್ಲ ಮರ್ತೋಗುತ್ತೆ. ಕಿರಿಕಿರಿ ಮೈಂಡು, ಇರಿಟೇಷನ್ ಮೈಂಡು. ಜಾಬಲ್ಲಿರೋರಿಗೆ ಅವಮಾನ ಅಪವಾದ ಹೆಚ್ಚಾಗುತ್ತೆ. ಮಾತುಕತೆಯನ್ನು ನೋಡ್ಕೊಂಡಾಡಿ ಸಮಸ್ಯೆಗಳು ಹೆಚ್ಚಾಗುತ್ತೆ. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಲಾಸು, ಕಾಂಪಿಟೇಷನ್ಸು, ಸ್ವಲ್ಪ ಕಸ್ಟಮರಿಂದ ಮಾತುಕತೆಯಿಂದ ಅವಮಾನ ಅಪವಾದ ಹೆಚ್ಚಾಗತ್ತೆ. ಹಾಗೆ ಬಿಸ್ನೆಸ್ ಅಂತ ಬಂದಾಗ ಸಮಾಧಾನವಾಗಿರಿ. ಇಲ್ಲಾಂದರೆ ಒಡೆದಾಟ ಕಿತ್ತಾಟಗಳು ಕೋಪದಿಂದ ಹೋಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಇದನ್ನು ಸ್ವಲ್ಪ ನೋಡ್ಕೋಬೇಕು. ಮದುವೆ ಜೀವನ ಅಷ್ಟು ಚೆನ್ನಾಗಿಲ್ಲ. ಮಾತುಕತೆಯಿಂದ ಅವಮಾನಗಳು, ಅಪವಾದಗಳು, ಸಪ್ರೇಷನ್ಗಳು ಸ್ವಲ್ಪ ತೋರಿಸ್ತಾ ಇದೆ. ಮದುವೆಗೆ ಹುಡುಕ್ತಾ ಇರೋರು ಕೂಡ ಅಷ್ಟು ಚೆನ್ನಾಗಿಲ್ಲ. ಏನೋ ಸಮಸ್ಯೆ ಇದೆ ಅಂತ ಊಹೆನಾದರೂ ಆಗಿರ್ಬೋದು, ಇನ್ನೊಬ್ಬರು ಚಾಡಿ ಮಾತಾದರೂ ಆಗಿರ್ಬೋದು, ಕ್ಯಾನ್ಸಲ್ ಆಗುತ್ತೆ. ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ. ತಲೆನೋವು ವಿಪರೀತ, ಕಣ್ಣೋವು, ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಕರ್ಕಾಟಕ ಲಗ್ನ. ಕರ್ಕಾಟಕ ಲಗ್ನದವ್ರಿಗೆ ಎಜುಕೇಷನ್ ಮೀಡಿಯಮ್ ಗುಡ್, ಜಾಬ್ ಎಕ್ಸಲೆಂಟ್, ಬಿಸ್ನೆಸ್ ವೆರಿ ಎಕ್ಸಲೆಂಟ್. ತುಂಬ ಚೆನ್ನಾಗಿ ಕ್ಲೈಂಟ್ಸ್ ಬರ್ತಾರೆ, ದುಡ್ಡು ಬರುತ್ತೆ. ಮದುವೆ ಜೀವನ ವೆರಿ ಎಕ್ಸಲೆಂಟ್. ಸಮಸ್ಯೆ ಇದ್ರೂ ಕಡಿಮೆ ಆಗುತ್ತೆ. ಮದುವೆ ಹುಡುಕ್ತಾ ಇದ್ದರೆ ಮದುವೆ ಫಿಕ್ಸ್ ಆಗ್ತಕ್ಕಂಥದ್ದು. ಸೊ ಎಸ್ಪೆಷಲಿ ಕರ್ಕಾಟಕ ಲಗ್ನಕ್ಕೆ ದಶಾಭುಕ್ತಿಗಳಲ್ಲಿ ಸೂರ್ಯ ಇದ್ದರೆ ಮದುವೆ ಸೆಟ್ ಆಗುತ್ತೆ, ಅಥವಾ ಹುಡುಗ ಹುಡುಗಿಯಿಂದ ಒಪ್ಪಿಗೆ ಸಿಗ್ತಕ್ಕಂಥದ್ದು ತುಂಬ ಚೆನ್ನಾಗಿ ತೋರಿಸ್ತಾ ಇದೆ. ಹಾಗೆ ಆರೋಗ್ಯ ನ್ಯೂಟ್ರಲ್. ನೆಕ್ಸ್ಟ್ ಸಿಂಹಲಗ್ನ. ಸಿಂಹಲಗ್ನದವ್ರಿಗೆ ಎಜುಕೇಷನ್ ಕಾನ್ಸಂಟ್ರೇಷನ್ ತಪ್ತೀರ. ಜಾಬಲ್ಲಿರೋರಿಗೆ ಎಕ್ಸಲೆಂಟು. ಜಾಬ್ ಸಿಗ್ತಕ್ಕಂಥ ಒಂದು ಟೈಮ್ ಟ್ರೈ ಮಾಡಬೇಕು. ಬಿಸ್ನೆಸ್ಸಲ್ಲಿರೋರಿಗೆ ದುಡ್ಡು ಚೆನ್ನಾಗಿ ಬರುತ್ತೆ ಸೆಲ್ಫ್ ಎಫರ್ಟಿಂದ. ಮದುವೆ ಜೀವನ ಕಿತ್ತೋಗ್ತಕ್ಕಂಥ ತೋರಿಸ್ತಾ ಇದೆ, ಅಥವಾ ಗಲಾಟೆಗಳು ಹೆಚ್ಚು, ಸಮಸ್ಯೆಗಳು ಹೆಚ್ಚು. ಮದುವೆಗೆ ಹುಡುಕ್ತಾ ಇದ್ರೆ ಕರೆಕ್ಟಾಗಿ ಸೆಟ್ ಆಗಲ್ಲ. ಆರೋಗ್ಯನೂ ಚೆನ್ನಾಗಿಲ್ಲ, ತಲೆನೋವು ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಕನ್ಯಾ ಲಗ್ನ. ಎಜುಕೇಷನ್ ಚೆನ್ನಾಗಿಲ್ಲ. ಜಾಬ್ ವೆರಿ ಬ್ಯಾಡ್. ಕಿರಿಕಿರಿ ಹೆಚ್ಚಾಗುತ್ತೆ. ಜಾಬ್ ಕಳ್ಕೊಬೋದು, ಇಲ್ಲ ತೆಗೆದಾಕ್ಬೋದು. ಬಿಸ್ನೆಸ್ಸು ಸಿಕ್ಕಾಬಟ್ಟೆ ಲಾಸು. ಮದುವೆ ಜೀವನ ಅದು ಚೆನ್ನಾಗಿಲ್ಲ. ಮದುವೆಗೆ ಹುಡುಕ್ತಾ ಇರೋರು ತುಂಬ ಸೆಲೆಕ್ಟಿವ್, ನಿಮಗೂ ಚೆನ್ನಾಗಿಲ್ಲ. ಆರೋಗ್ಯ ಮಾತ್ರ ಚೆನ್ನಾಗಿರುತ್ತೆ. ನೆಕ್ಸ್ಟ್ ತುಲಾ ಲಗ್ನ. ತುಲಾ ಲಗ್ನದವರಿಗೆ ಒಂದು ಕಾರು, ಬೈಕು, ಪ್ರಾಪರ್ಟಿ ಬೈ ಮಾಡ್ತೀನಿ ಅಂದರೆ ಎಕ್ಸಲೆಂಟ್ ಟೈಮ್ ರಿಜಿಸ್ಟ್ರೇಷನ್ಗೆಲ್ಲ. ಎಜುಕೇಷನ್ ಅತ್ಯದ್ಭುತ. ಜಾಬಲ್ಲಿರೋರಿಗೆ ಸ್ವಲ್ಪ ಆಲಸ್ಯ ಇರುತ್ತೆ, ಎಫರ್ಟ್ ಹಾಕಿದ್ರೆ ಸಕ್ಸಸ್ಸು. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ದುಡ್ಡು ಬರುತ್ತೆ, ಸ್ವಲ್ಪ ಆಲಸ್ಯ ಬಿಟ್ಟರೆ ವೆರಿ ಎಕ್ಸಲೆಂಟ್ ಮನಿ. ಮದುವೆ ಜೀವನ ಮೀಡಿಯಮ್ ಆಗಿದೆ. ಮದುವೆಗೆ ಹುಡುಕ್ತಾ ಇರೋರಿಗೂ ಹಿರಿಯರಿಂದ ಮದುವೆ ಸೆಟ್ ಆಗುತ್ತೆ, ಬಟ್ ಇಷ್ಟಪಟ್ಟಂಗಾಗಲ್ಲ, ಸಾಧಾರಣ. ಮನೆಯವ್ರಿಗೋಸ್ಕರ ಎಸ್ ಅಂದೆ ಅಂತ ಬರುತ್ತಲ್ಲ, ಸ್ವಲ್ಪ ಹಂಗೆ. ಹಾಗೆ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ, ಬಟ್ ಸಾಲ್ಔಟ್ ಆಗುತ್ತೆ. ಸ್ವಲ್ಪ ತಲೆನೋವು, ಗ್ಯಾಸ್ಟ್ರಿಕ್ ಜಾಸ್ತಿ ಆಗ್ಬೋದು, ಬಟ್ ಸಾಲ್ಔಟ್ ಆಗುತ್ತೆ. ನೆಕ್ಸ್ಟು ವೃಶ್ಚಿಕ ಲಗ್ನ. ಕಮ್ಯುನಿಕೇಷನಿಂದ ಹೆಸರುವಾಸಿ. ಸ್ವಲ್ಪ ಹೆಸರುಗಳು ಬರ್ತಕ್ಕಂಥದ್ದು. ನೀವೇನು ಕಮ್ಯುನಿಕೇಷನ್, ಬರವಣಿಗೆ ಎಕ್ಸಲೆಂಟ್.
ಎಜುಕೇಷನ್ ಡಲ್. ಜಾಬಲ್ಲಿರೋರಿಗೆ ಎಫರ್ಟ್ ಹಾಕಿದರೆ ನೇಮ್ ಆ್ಯಂಡ್ ಫೇಮು ಸಕ್ಸಸ್ಸು. ಬಿಸ್ನೆಸ್ಸಲ್ಲಿರೋರಿಗೆ ಅಲ್ಲೂ ಎಫರ್ಟ್ ಹಾಕಬೇಕು ಸಕ್ಸಸ್ಸು. ಸಾಧಾರಣ ಟೈಮ್ ಇಟ್ಟು. ಮದುವೆ ಜೀವನ ಮಾತುಕತೆಯಿಂದ ಈಗೋಯಿಂದ ಸಮಸ್ಯೆಗಳು. ಹುಡುಕ್ತಾ ಇರೋರಿಗೂ ಕರೆಕ್ಟಾಗಿ ಸೆಟ್ ಆಗೋಲ್ಲ. ಆರೋಗ್ಯ ನ್ಯೂಟ್ರಲ್. ನೆಕ್ಸ್ಟ್ ಧನುರ್ಲಗ್ನ. ಎಜುಕೇಷನ್ ಮೀಡಿಯಮ್ ಗುಡ್, ಜಾಬ್ ಮೀಡಿಯಮ್ ಗುಡ್, ಬಿಸ್ನೆಸ್ ವೆರಿ ವೆರಿ ಎಕ್ಸಲೆಂಟ್, ಒಳ್ಳೆ ಲಮ್ಸಮ್ ಹಣ ಬರುತ್ತೆ. ಮದುವೆ ಜೀವನ ಎಕ್ಸಲೆಂಟ್, ಸಮಸ್ಯೆ ಇದ್ರೂ ಕೂಡ ಕಡಿಮೆ ಆಗುತ್ತೆ. ಹೊಸ್ತ ಹುಡುಕೋರಿಗೆ ಮದುವೆ ಸೆಟ್ ಆಗುತ್ತೆ. ಆರೋಗ್ಯ ನ್ಯೂಟ್ರಲ್. ನೆಕ್ಸ್ಟ್ ಮಕರ ಲಗ್ನ. ನೆಗೆಟಿವ್ ಮೈಂಡ್ ಜಾಸ್ತಿ ಆಗುತ್ತೆ, ಕೋಪತಾಪಗಳು ಹೆಚ್ಚಾಗುತ್ತೆ. ಎಜುಕೇಷನ್ ಚೆನ್ನಾಗಿಲ್ಲ, ಜಾಬಲ್ಲಿರೋರಿಗೆ ಅವಮಾನ ಅಪವಾದ ಹೆಚ್ಚು, ತನಗೆ ತಾನೇ ಗುಂಡಿ ಬಕ್ಕೊಳ್ತಕ್ಕಂಥ ತೋರಿಸ್ತಾ ಇದೆ. ಸೈಲೆಂಟಾಗಿದ್ಬಿಡಿ. ಬಿಸ್ನೆಸ್ಸು ಚೆನ್ನಾಗಿಲ್ಲ, ಲಾಸ್. ಮದುವೆ ಜೀವನವೂ ಚೆನ್ನಾಗಿಲ್ಲ, ಈಗೋ ಕ್ಲಾಶದಿಂದ ಸಪ್ರೇಷನ್ ಆಗ್ಬೋದು, ಇಲ್ಲ ಗಲಾಟೆಗಳು ಹೆಚ್ಚಾಗ್ಬೋದು. ಆರೋಗ್ಯನೂ ಚೆನ್ನಾಗಿಲ್ಲ, ಸ್ವಲ್ಪ ನ್ಯೂಟ್ರಲ್ ಆಗಿದೆ ಆರೋಗ್ಯ. ಬಟ್ ಮದುವೆಗೆ ಹುಡುಕ್ತಾ ಇರೋರು ಮದುವೆ ಸೆಟ್ ಆಗೋಲ್ಲ. ಜಾತಕದಲ್ಲಿದ್ದರೆ ಆಗ್ಬೋದು, ಗೋಚಾರ ವೆರಿ ವೆರಿ ಬ್ಯಾಡ್. ನೆಕ್ಸ್ಟ್ ಕುಂಭಲಗ್ನ. ಎಜುಕೇಷನ್ ಚೆನ್ನಾಗಿಲ್ಲ, ಜಾಬ್ ತುಂಬ ಪ್ರೆಷರ್ ಲೋಡು, ಕಿರಿಕಿರಿ. ಬಿಸ್ನೆಸ್ಸು ಸಿಕ್ಕಾಬಟ್ಟೆ ಲಾಸ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಮದುವೆ ಜೀವನದಲ್ಲೂ ಸಪ್ರೇಷನ್ಗಳು, ಗಲಾಟೆಗಳು, ಪಾರ್ಟ್ನರಿಂದ ದುಡ್ಡು, ನೀವು ದುಡ್ಡು ಕೊಟ್ಟಿರ್ತೀರ, ಇಲ್ಲ ಅಥವಾ ನಿಮ್ಮ ಹತ್ರ ದುಡ್ಡು ಕಿತ್ಕೊಂಡು ಬೇಜಾರು ಮಾಡ್ತಿರ್ತಾರೆ. ಹಾಗೆ ಮದುವೆಗೆ ಹುಡುಕ್ತಾ ಇರೋರಿಗೂ ಕರೆಕ್ಟಾಗಿ ಸೆಟ್ ಆಗೋಲ್ಲ. ಆರೋಗ್ಯನೂ ಚೆನ್ನಾಗಿಲ್ಲ, ತಲೆನೋವು, ಗ್ಯಾಸ್ಟಿಕ್ಕು, ಹೀಟು ಸ್ವಲ್ಪ ಜಾಸ್ತಿ ಆಗ್ಬೋದು. ಲಾಸ್ಟ್ ಒನ್ ಮೀನ ಲಗ್ನ. ಎಜುಕೇಷನ್ ಅದ್ಭುತ, ಜಾಬಲ್ಲಿರೋರಿಗಂತೂ ಇಂಕ್ರಿಮೆಂಟ್ ಆಗ್ತಕ್ಕಂಥ ಸಾಧ್ಯತೆ, ಹೊಸ ಜಾಬ್ ಸಿಗ್ತಕ್ಕಂಥ ಸಾಧ್ಯತೆ, ಗ್ರೋತ್ ಜಾಸ್ತಿ ಆಗುತ್ತೆ. ಬಿಸ್ನೆಸ್ಸಲ್ಲಿರೋರಿಗೆ ದುಡ್ಡು, ಒಳ್ಳೆ ದುಡ್ಡು, ಲಾಭದ ರೊಟೇಷನ್ಸ್. ಹಾಗೆ ಮದುವೆ ಜೀವನ ಸಮಸ್ಯೆಯಲ್ಲಿ ಗೆದ್ದೆ ಅನ್ನೋದು ಬರುತ್ತೆ, ಬಟ್ ಸಾಧಾರಣ ಟೈಮ್. ನಾನು ನನ್ನ ಹೆಂಡತಿ ವಿರುದ್ಧ ಗೆದ್ದೆ, ಗಂಡನ ವಿರುದ್ಧ ಗೆದ್ದೆ, ನನ್ನ ಮುಂದೆ ಯಾರೂ ಇಲ್ಲ, ಸ್ವಲ್ಪ ಈ ರೀತಿ ವಿನ್ನಿಂಗ್ ಇದೆ. ಪ್ರೀತಿಯ ವಿನ್ನಿಂಗ್ ಇಲ್ಲ, ಸಾಧಾರಣ. ಮದುವೆಗೆ ಹುಡುಕ್ತಾ ಇದ್ದರೆ ಕರೆಕ್ಟಾಗಿ ಸೆಟ್ ಆಗೋಲ್ಲ. ಅವ್ರು ಬೇಡ ಅನ್ನೋ ಅಂತ ಗೊತ್ತಾಗ್ತಿದ್ದ ತಕ್ಷಣ ನಾವೇ ಬೇಡ ಅಂದ್ಕೊಂಡಿದ್ದೋ ಈ ಥರ ಹೇಳ್ಬಿಡೋದು, ವಿನ್ನಿಂಗ್. ಸೊ ಆರೋಗ್ಯ ಚೆನ್ನಾಗಿದೆ, ಏನು ಸಮಸ್ಯೆ ಇಲ್ಲ. ಏನೇ ಸಮಸ್ಯೆ ಬಂದರೂ ಕೂಡ ಸಾಲ್ವ್ ಔಟ್ ಆಗುತ್ತೆ. ಇಷ್ಟು ಸೂರ್ಯನ ಮಕರ ರಾಶಿಯ ಪ್ರವೇಶದ ಫಲಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.